ನಾ ಎಷ್ಟು ಪೋಸ್ಟಿಗೆ ಲೈಕ್ ಮಾಡಿನಲ್ಲ ಅವ್ರ ಎಲ್ಲ ಥರದ್ದು ಲಿಸ್ಟ್ ಇಲ್ಲೇ ಐತಿ. ಓಕೆ, ಈಗ ನಾ ಎಷ್ಟು ಪೋಸ್ಟಿಗೆ ಕಮೆಂಟ್ ಮಾಡಿನಲ್ಲ ಅವ್ರ ಲಿಸ್ಟು ನಂಗೆ ಇಲ್ಲೇ ಸಿಗತ್ತದ. ಓಕೆ, ಇದು ಒಂದು ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಅದ. ಇದು ಹೆಂಗೆ ನೀವು ಚೆಕ್ ಮಾಡೋದು ಅಂತ ಹೇಳ್ಕೇಸಿಂದ ಈಗ ನಾವು ತಿಳ್ಕೊಳ್ಳೋಂತ ಫಸ್ಟಿಗೆ ನಾವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಬೇಕಾಗ್ತದೆ. ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದ ಕೂಡಲೇ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಈ ರೀತಿ ಬರ್ತದೆ. ನೀವು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈಗ ಇಲ್ಲೇನು 3 ಲೈನ್ಸ್ ಕಾಣತ್ತಲ್ಲ, ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಕೂಡಲೇ ಯುವರ್ ಆ್ಯಕ್ಟಿವಿಟಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಕೂಡಲೇ ಲೈಕ್ಸ್ ಅಂತ ಇಲ್ಲೊಂದು ಆಪ್ಷನ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಇಷ್ಟೆಲ್ಲ ನಾ ಪೋಸ್ಟ್ಗಳಿಗೆ ಲೈಕ್ ಮಾಡೀನಿ. ಓಕೆ, ಇವೆಲ್ಲ ನಾ ಲೈಕ್ ಮಾಡಿರೋಂಥ ಪೋಸ್ಟ್ಗಳ ಲಿಸ್ಟ್. ಇವ್ರನ್ನ ಅನ್ಲೈಕು ಮಾಡ್ಬೋದು. ಹೆಂಗಪ್ಪ ಅಂತಂತಂದ್ರೆ ಇಲ್ಲೇನು ಸೆಲೆಕ್ಟ್ ಅಂತ ಐತಲ್ಲ, ಈ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಕೂಡಲೇ ಯಾವ ಪೋಸ್ಟಿಗೆ ನಾ ಅನ್ಲೈಕ್ ಮಾಡಬೇಕಾಗಿತ್ತಲ್ಲ ಆ ಪೋಸ್ಟ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ. ಈಗ ಇಲ್ಲಿ ನೀವು ನೋಡಾತಿರ್ಬೋದು 2 ಪೋಸ್ಟ್ 3 4 ಒಂದು 5 ಪೋಸ್ಟ್ನ ಸೆಲೆಕ್ಟ್ ಮಾಡಿದೆ. ಇಲ್ಲಿ ನೀವು ನೋಡಾತಿರ್ಬೋದು ಕೆಳಗೆ ಅನ್ಲೈಕ್ 5 ಅಂತ ಬರತೈತಿ. ಅಂದ್ರೆ ನಾ 5 ಪೋಸ್ಟನ್ನು ಸೆಲೆಕ್ಟ್ ಮಾಡೀನಿ. ಇವು 5 ಪೋಸ್ಟಿಗೆ ಅನ್ಲೈಕನ್ನು ಮಾಡಲಿಲ್ಲ ಅಂತೇಳಿ ಇಲ್ಲಿ ಕೇಳತ್ತದ. ಈಗ ನಾ ಅನ್ಲೈಕ್ ಮೇಲೆ ಒತ್ತಿದೆ ಅಂದ್ರೆ ಇವು ಪೋಸ್ಟಿಗೆ ಲೈಕ್ ಮಾಡಿದ್ದೆ ಅನ್ಲೈಕ್ ಆಗ್ತಾವೆ. ಈಗ ನಂಗೆ ಅದು ಮಾಡೋದು ಬೇಡ, ಕ್ಯಾನ್ಸಲ್ ಮಾಡ್ತೀನಿ. ನಾವು ಎಷ್ಟು ಪೋಸ್ಟಿಗೆ ಲೈಕ್ ಮಾಡಿವಿಲ್ಲ ಅವ್ರ ಲಿಸ್ಟ್ ಹೆಂಗೆ ಚೆಕ್ ಮಾಡೋದು ಅಂತ ತಿಳ್ಕೊಂಡ್ವಿ. ಈಗ ನಾವು ಎಷ್ಟು ಪೋಸ್ಟಿಗೆ ಕಮೆಂಟ್ ಮಾಡಿವಿಲ್ಲ ಅವುಗಳನ್ನು ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ಕೇಸಿಂದ ತಿಳ್ಕೊಳ್ಳೋಂತ. ಈಗ ಬ್ಯಾಕ್ ಬರ್ರಿ. ಬ್ಯಾಕ್ ಬಂದ ಕೂಡಲೇ ಅಲ್ಲಿ ಲೈಕ್ ಕೆಳಗೆ ಆಗಲೇ ನಾವು ಲೈಕ್ ಮೇಲೆ ಕ್ಲಿಕ್ ಮಾಡಿದ್ವಿ. ಈಗ ನಾವು ಕಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೋಡಾತಿರ್ಬೋದು ಲಿಸ್ಟ್ ಬರಾಕತ್ತದ. ನಾ ಯಾವ ಪೋಸ್ಟಿಗೆ ಕಮೆಂಟ್ ಮಾಡೀನಿ ಅಂತ ಹೇಳ್ಕೇಸಿಂದ. ಈಗ ನೀವು ನೋಡಾತಿರ್ಬೋದು ಈ ಪೋಸ್ಟಿಗೆ ನಾ ಕಮೆಂಟ್ ಮಾಡೀನಿ. ಇವ್ರನ್ನ ಡಿಲೀಟು ಮಾಡ್ಬೋದು. ಹೆಂಗಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಅಂತ ಇಲ್ಲ, ಈ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಯಾವ ಪೋಸ್ಟಿಗೆ ನೀವು ಕಮೆಂಟನ್ನು ಡಿಲೀಟ್ ಮಾಡಬೇಕಾಗಿತ್ತಲ್ಲ ಆ ಕಮೆಂಟ್ಗಳನ್ನು ನೀವು ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಮಾಡಿದ ಕೂಡಲೇ ಇಲ್ಲಿ ಡಿಲೀಟ್ ಅಂತ ಕೆಳಗೆ ಆಪ್ಷನ್ ಬರ್ತದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಅವಾಗ ಆಟೋಮೆಟಿಕ್ಲಿ ಡಿಲೀಟ್ ಆಗ್ತಾವೆ. ಇವೆರಡು ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದಿರೋಂಥ ಹೊಸ ಅಪ್ಡೇಟ್ಗಳದಾವೆ. ಇವು ಅಪ್ಡೇಟ್ ಬಂದು ಭಾಳ ದಿವಸ ಆಯ್ತು. ನಾವು ಒಂದು ಸ್ವಲ್ಪ ವೀಡಿಯೋ ಮಾಡೋದು ಲೇಟ್ ಆಗ್ಯದ, ಕ್ಷಮಿಸ್ರಿ. ನೆಕ್ಸ್ಟ್ ಟೈಮ್ ಏನಾರ ಹೊಸ ಅಪ್ಡೇಟ್ಗಳು ಬಂದು ಅಂದರೆ ಆದಷ್ಟು ಜಲ್ದಿನೇ ಮಾಡ್ತೀನಿ. ಈ ವಿಡಿಯೋದಿಂದ ನೀವು ಏನಾರ ಹೊಸ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರ ಅಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್.